ಶ್ರೀರಾಮನ ಹುಟ್ಟಿಗೆ ಕನ್ನ ಎಚ್ಚೆತ್ತ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಹುಂಡಿ ಎಣಿಕೆ ಪಾರದರ್ಶಕತೆಗೆ ಎಸ್ಒಪಿಯನ್ನ ಜಾರಿ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ. ಈಗಾಗಲೇ ದೇಗುಲದಲ್ಲಿ ನಡೆಯುವಂತಹ ಈ ರೀತಿಯಾದಂತಹ ಕಳ್ಳತನಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಹೊಸ ನಿಯಮಗಳನ್ನ ಜಾರಿ ಮಾಡ್ತಾ ಇದೆ. ಈಗ ಶ್ರೀರಾಮನ ಹುಂಡಿಗೆ ಕನ್ನ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಅದಾದ ನಂತರ ಕರ್ನಾಟಕದಲ್ಲೂ ಕೂಡ ರಾಜ್ಯದ ದೇಗುಲದಲ್ಲೂ ಹುಂಡಿ ಹಣ ಕಳ್ಳತನ ಆರೋಪ ಕೇಳಿ ಬರ್ತಾ ಇದೆ. ಧಾರ್ಮಿಕ ದತ್ತಿ ದೇವಾಲಯದಲ್ಲೂ ಹುಂಡಿಗೆ ಕನ್ನ ಬೀಳ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಸರ್ಕಾರದಿಂದ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿಕೊಳ್ಳಲಾಗ್ತಾ ಇದೆ. 19 ಪ್ರಮುಖ ಸೂಚನೆ ಮತ್ತು ಪರಿಶೀಲನಾ ಕ್ರಮಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿತ ರೂಲ್ಸ್ಗಳು ಜಾರಿಯಾಗ್ತಾ ಇದೆ. ರಾಜ್ಯದ ಧಾರ್ಮಿಕ ದತ್ತಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಎಸ್ಪಿ ಎಲ್ಲರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಯನ್ನ ಬಿಡುಗಡೆಯನ್ನ ಮಾಡಲಾಗಿದೆ. ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಆದೇಶ ಇದು. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಏನ್ ನಿಯಮಗಳನ್ನ ಜಾರಿ ಮಾಡಿದ್ದಾರೆ? ಎಲ್ರಿಗೂ ಕಾಣುವಂತೆ ಹುಂಡಿಯನ್ನ ಇಡಬೇಕಾಗುತ್ತೆ. ಧಾರ್ಮಿಕ ದತ್ತಿ ಇಲಾಖೆಯ ಕಚೇರಿಯಲ್ಲಿ ಸರ್ವರ್ ವ್ಯವಸ್ಥೆ, ಡಿಸಿ, ಪೊಲೀಸ್ ಅಧೀಕ್ಷಕರ ಕಚೇರಿ ಸಿಸಿಟಿವಿ ಸಂಪರ್ಕವನ್ನು ಹೊಂದಿರಬೇಕು. ಸಂಬಂಧಪಟ್ಟ ಬ್ಯಾಂಕ್ನ ವಿವರ ಅಳವಡಿಸುವುದು ಕಡ್ಡಾಯವಾಗಿರುತ್ತೆ. ಸುರಕ್ಷಿತ UPI, ಭೀಮ್, QR ಕೋಡ್ ಸೌಲಭ್ಯವನ್ನು ಒದಗಿಸಲಾಗಿರುತ್ತೆ. ಹುಂಡೆ ಎಣಿಕೆ ವೇಳೆ ಕಂದಾಯ ಅಧಿಕಾರಿಗಳ ಎಂಟ್ರಿ ಕಡ್ಡಾಯವಾಗಿರುತ್ತೆ. ಎಣಿಕೆ ವೇಳೆ ಕ್ಯಾಶ್ ಇನ್ ಹ್ಯಾಂಡ್ ಘೋಷಣೆ. ಹುಂಡಿ ಎಣಿಕೆ ವೇಳೆ ಬೇರೊಬ್ಬರೊಂದಿಗೆ ಸಂಪರ್ಕವಿರಬಾರದು. ಹುಂಡಿ ಲೂಟಿ ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟವರೇ ಹೊಣೆ ಆಗಿರ್ತಾರೆ. ಎಲ್ಲರಿಗೂ ಕಾಣುವಂತೆ ಹುಂಡಿ ಅಳವಡಿಸಿ ಭದ್ರತೆ. ವೆಬ್ ಕ್ಯಾಮ್ನಿಂದ ಕ್ಯಾಮ್ರಾಗಳ ಮೇಲ್ವಿಚಾರಣೆಯನ್ನ ಮಾಡಲಾಗ್ತಾ ಇರುತ್ತೆ. ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಉತ್ತೇಜನಕ್ಕೆ QR ಕೋಡ್ ವ್ಯವಸ್ಥೆ. ದೇವಾಲಯ ಸೇವೆಗಳನ್ನು ನಗದು ರಹಿತ ಮಾಡೋದು. ಇನ್ನು ಹುಂಡಿ ಇರುವ ಕಡೆ ಮಾತ್ರ QR ಕೋಡ್ ಅಳವಡಿಕೆಯನ್ನ ಮಾಡುವಂಥದ್ದು. ಹುಂಡಿ ಎಣಿಕೆ ವೇಳೆ ಚಿನ್ನ, ಬೆಳ್ಳಿ ಇದ್ರೆ ಅಂದೇ ಮೌಲ್ಯಮಾಪನ ಮಾಡಬೇಕು. ಎಣಿಕೆ ಕಾರ್ಯದ ಸಂಪೂರ್ಣ ವಿಡಿಯೋ ಚಿತ್ರೀಕರಣವಾಗಿರಬೇಕು. ಹುಂಡಿ ಲೂಟಿ ಕಂಡು ಬಂದ್ರೆ ಅದಕ್ಕೆ ಸಂಬಂಧಪಟ್ಟವರೇ ಅಲ್ಲಿ ಹೊಣೆ ಆಗಿರ್ತಾರೆ. ದೇಗುಲದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳೇ ಅಲ್ಲಿ ಹೊಣೆ ಆಗಿರ್ತಾರೆ. ಹುಂಡಿಗಳಿಗೆ 4 ದಿಕ್ಕಿನಿಂದ ಕಾಣುವಂತೆ CCTVಯನ್ನ ಅಳವಡಿಸಲಾಗುತ್ತೆ. ಇಷ್ಟೆಲ್ಲ ರೂಲ್ಸ್ಗಳನ್ನ ಸರ್ಕಾರ ಜಾರಿ ಮಾಡಿರುವಂಥದ್ದು. ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕೋಟಿ ಕೋಟಿ ಹಣ ಅಲ್ಲಿ ಲೂಟಿ ಮಾಡಿರೋದು ಕಂಡು ಬರ್ತಾ ಇದೆ. ಹೀಗಾಗಿ ರಾಜ್ಯದಲ್ಲೂ ಕೂಡ ಯಾವುದೇ ದೇವಸ್ಥಾನಗಳಲ್ಲೂ ಕೂಡ ಈ ರೀತಿಯಾಗಿ ಆಗಬಾರ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಯಾವೆಲ್ಲ ದೇವಸ್ಥಾನಗಳಿದಾವಲ್ಲ ಅಲ್ಲಿ ಈ ರೂಲ್ಸನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗುತ್ತೆ. ನೋಡಿ, ಅಯೋಧ್ಯೆಯಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಅಂದರೆ ಈ ಚಿಕ್ಕ ಪುಟ್ಟ ದೇವಸ್ಥಾನಗಳಲ್ಲಿ, ಚಿಕ್ಕ ಪುಟ್ಟ ಅಂದರೂ ಈಗ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡಿದಾಗ ಈಗ ಯಾವುದು ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಆಗಿರ್ಬೋದು, ಹೀಗೆ ಪ್ರಮುಖ ದೇವಸ್ಥಾನಗಳಿದ್ದಾವೆ. ಸೊ ಅಲ್ಲೂ ಕೂಡ ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕಿರೋದ್ರಿಂದ ಈ ರೀತಿಯಂಥ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಒಂದು ಕಡೆ ಏನು ಈ ಮುಜರಾಯಿ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಅಂದರೆ ಈ ರಾಮನ ಹುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಲೂಟಿ ನಡೆಯುತ್ತಲ್ಲ, ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಹಲವಾರು ಕ್ರಮಗಳನ್ನು ಜಾರಿಗೆ ತರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಏನು ಲೂಟಿ ನಡೆದಿದೆ ಎಂಬ ಆರೋಪ ಕೇಳ ಬಂದಿದೆ ರಾಮ ಮಂದಿರದಲ್ಲಿ. ಅದಾದ ಬಳಿಕ ನಮ್ಮ ರಾಜ್ಯದಲ್ಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತಾನೆ ಹೇಳ್ಬೋದು. ಈಗ ಪ್ರಮುಖವಾಗಿ ಒಂದು SOP ಕೂಡ ಜಾರಿ ಮಾಡಿದೆ. ಹೀಗಾಗಿ ದೇವಾಲಯಗಳಿಗೆ, ಎಲ್ಲಾ ಹುಂಡಿಗಳಿಗೆ, ಜೊತೆಗೆ ಎಲ್ಲ ಒಂದಿಷ್ಟು ಮುಜರಾಯಿ ಇಲಾಖೆ ಒಳಪಡುವಂತ ಎಲ್ಲಾ ಸರ್ಕಾರದ ಭಾಗವಾಗಿರುವಂತ ಎಲ್ಲಾ ದೇವಸ್ಥಾನಗಳಿಗೂ ಈ SOP ಅಳವಡಿಕೆ ಆಗುತ್ತೆ. ಈಗ ಪ್ರಮುಖವಾಗಿ ಅದರಲ್ಲಿ ಏನೆಲ್ಲ ವಿಚಾರಗಳಿದೆ ಅಂತ ನೋಡ್ತಾ ಹೋದ್ರೆ 19 ಅಂಶಗಳನ್ನ ಕೂಡ ಕುರಿತು SOP ಜಾರಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಇರುವಂತ ವಿಚಾರಗಳು ಏನಂದ್ರೆ, ಈಗಾಗಲೇ ಏನು ಎಲ್ಲಾದ್ರೂ ಒಂದು ಕಡೆ ಹುಂಡಿ ದೇವಸ್ಥಾನದಲ್ಲಿ ಇಟ್ಟಂತ ಸಂದರ್ಭದಲ್ಲಿ 4 ದಿಕ್ಕಿನಿಂದ ಕೂಡ ಅಷ್ಟೇ ಆ ಹುಂಡಿ ಕಾಣಿಸ್ಬೇಕು, ಜನರಿಗೆ ಎಲ್ಲರಿಗೂ ಕಾಣಿಸುವಂತ ನಿಟ್ಟಿನಲ್ಲಿ ಇಡಬೇಕು. ಜೊತೆಗೆ CCTV ಕ್ಯಾಮೆರಾಗಳು ಕಾಣುವಂತ ಜಾಗ
ಜಾಗದಲ್ಲಿ ಇರಬೇಕು, ಮತ್ತೆ ಭದ್ರತೆ ನೀಟಾಗಿ ಕೊಡಬೇಕು, ಡಿಜಿಟಲ್ ದೇಣಿಗೆ ಹಾಗೂ ನಗದು ಏನೆಲ್ಲ ತೆಗೆದುಕೊಳ್ತಾರೆ ಅದೆಲ್ಲ ಒಂದು ಕ್ಯಾಲ್ಕುಲೇಷನ್ಸ್ ಇರಬೇಕು. ಈ ರೀತಿಯಾಗಿ ಪ್ರಮುಖವಾಗಿ ಒಂದಿಷ್ಟು ವಿಚಾರಗಳು ಎಲ್ಲದಕ್ಕೂ ಕೂಡ ಅಷ್ಟೇ. ಹುಂಡಿ ಎಣಿಕೆ ಮಾಡ್ಬೇಕಾದ್ರೆ ಆ ಸಿಬ್ಬಂದಿ ಅಧಿಕಾರಿಗಳು ಯಾರು ಅಂತ ಖಚಿತಪಡಿಸೋದಕ್ಕೆ ಫೇಸ್ ರೆಕಗ್ನೈಸೇಷನ್ ಆಗಿರ್ಬೋದು, ಕ್ಯಾಶ್ ಹ್ಯಾಂಡಲ್ ಮಾಡುವಂತವರ ಫೇಸ್ ರೆಕಗ್ನೈಸೇಷನ್ ಆಗಿರ್ಬೋದು, ಹುಂಡಿ ಎಣಿಕೆ ಸಮಯದಲ್ಲೂ ಕೂಡ ಅಷ್ಟೇ. ಮತ್ತೆ ಹುಂಡಿ ಕಳ್ಳತನ ಪ್ರಕರಣಗಳು ಇದೆಲ್ಲ ಆಗಬಾರ್ದು ಅಂತ ಹೇಳಿ ಎಲ್ಲದಕ್ಕೂ ತಡೆಯೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿ SOP ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಈ SOP ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ ಅನ್ನೋದು ಕೂಡ ಒಂದ್ ಕಡೆ ಇರ್ತಕ್ಕಂಥ ಕುತೂಹಲ. ಒಂದು ವೇಳೆ ಮಾಡಿದ್ದೆ ಆದಲ್ಲಿ ಇಲ್ಲಿವರೆಗೂ ಏನಾದ್ರೂ ಕೂಡ ಅಷ್ಟೇ ಸರ್ಕಾರದ ಭಾಗವಾಗಿರುವಂತಹ ದೇವಸ್ಥಾನಗಳು, ಮುಜರಾಯಿ ಇಲಾಖೆಗೆ ಸೇರುವಂತಹ ದೇವಸ್ಥಾನಗಳಲ್ಲಿ ಏನ್ ಅಕ್ರಮಗಳು ನಡೆದಿತ್ತು ಅದಕ್ಕೆಲ್ಲದಕ್ಕೂ ಕಡಿವಾಣ ಬೀಳುವಂತ ಸಾಧ್ಯತೆ ಇದೆ. ಆದ್ರೆ ನಿಜಕ್ಕೂ ಕೂಡ ಈ ಜಾರಿ ಮಾಡಿರುವಂತ SOP ಎಲ್ಲವೂ ಕೂಡ ಪಾಲನೆ ಆಗುತ್ತಾ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಪ್ರಶ್ನೆ ವನಿತಾ. ಥ್ಯಾಂಕ್ ಯು ವಿವೇಕ್ ಅಪ್ಡೇಟ್ಸ್ಗೆ. ಇದೀಗ ಹುಂಡಿ ಇನ್ನು ರಾಮನ ಹುಂಡಿ ವಿಚಾರದಲ್ಲಿ ಆದಂಥ ಒಂದಿಷ್ಟು ಏನು ಸಿಚುವೇಶನ್ಸ್ಗಳನ್ನ ಗಮನಿಸಿದೆ ಅಂದರೆ ಯಾವ ರೀತಿಯಾಗಿ ದೇವರ ದುಡ್ಡಿಗೆ ಕನ್ನ ಹಾಕಲಾಗುತ್ತೆ. ಹಾಗೆ ಅಂದರೆ ಅಯೋಧ್ಯೆ ಅಂತ ಅಂದಾಗ ಸಾಕಷ್ಟು ಭದ್ರತಾ ವ್ಯವಸ್ಥೆ ಇತ್ತು, ಎಲ್ಲ ರೀತಿಯಾದಂಥ ವ್ಯವಸ್ಥೆನ ಮಾಡಲಾಗಿತ್ತು. ಆದರೂ ಕೂಡ ಅಲ್ಲಿದ್ದಂಥವ್ರೆ ಕಳ್ಳರಾದರೆ ಇನ್ನೇನು ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಟೆಕ್ನಿಕಲ್ ಆಗಿ ತಂತ್ರಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಸರ್ಕಾರದ ಈ ಒಂದು ರೂಲ್ಸ್ಗಳೇನಿದಾವಲ್ಲ, ಕರ್ನಾಟಕದಲ್ಲೂ ಕೂಡ ಇನ್ನು ಮುಂದೆ ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ.